ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೆದ್ದನಹಳ್ಳಿ, ಮೇಳಕಲಹಳ್ಳಿ, ಮಾವಿನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ತುರುವೇಕೆರೆ ಶಾಸಕರಾದ ಎಂಟಿ ಕೃಷ್ಣಪ್ಪ ಮಾತನಾಡಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಸಹ ಹೇಮಾವತಿ ನಾಲೆಯಿಂದ ಕನಕಪುರ ಹಾಗೂ ರಾಮನಗರ ಭಾಗಕ್ಕೆ ನೀರನ್ನು ಹರಿಸುವುದು ಕನಸಿನ ಮಾತು. ಗೋಲಿಬಾರ್ ಆದರೂ ಇಲ್ಲಿಂದ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು. ಕುಡಿಯೋ ನೀರಿನ ಬಗ್ಗೆ ನಮ್ಮ ಕ್ಷೇತ್ರದ ಸಮಸ್ಯೆ ಇಲ್ಲ, ಆದಾಯ್ತು ಅದ್ರ ಬಗ್ಗೆ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಬೋರು ಮತ್ತು ನೀರನ್ನು ಮಾಡಿಕೊಟ್ಟಿದ್ದೀವಿ. ಜೆ ಬೋರ್ತಾರೆ ಎಲ್ಲ ಕಡೆ, ಹಾಗಾಗಿ ಅಷ್ಟೇನು ಸಮಸ್ಯೆ ಕಂಡಿಲ್ಲ. ಇವತ್ತು 28 ಬೋರ್ ಬೇಕಾಯ್ತು, ಬಂದು 28 ಬೋರ್ ಅಪ್ರೂವ್ ಮಾಡಿ ಕೊಟ್ಟಿದ್ವಿ. CS ಸೈಡ್ ಹಾಕಿ ಕಳಿಸ್ತಾರೆ, ಬೋರ್ ಕೊಡಿಸ್ತೀವಿ. ಈಗ ಮತ್ತೆ ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ. ನಾನು ಜನತಾದಳದ MLA, ಕಾಂಗ್ರೆಸ್ MLA, ನನಗೇನು ಮುಸಾಫಿರಿಲ್ಲಿ, ನನಗೇನು ಕೆಲಸ ಅಲ್ಲಿ ಅಲ್ವಾ? ಅಲ್ಲ, ಕುಮಾರಸ್ವಾಮಿ ಅವರು ಒಂದ್ ಹೇಳಿಕೆ ಇದ್ರೆ ಅದು ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧ. ಈ ಸಂದರ್ಭದಲ್ಲಿ ಮುಖಂಡರಾದ ಜಗದೀಶ್, ಕೃಷ್ಣಮೂರ್ತಿ, ಬಸವರಾಜು ಸೇರಿದಂತೆ ನೂರಾರು ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಹಲವು ಮುಖಂಡರು ಹಾಜರಿದ್ದರು. ಕುಡಿಯೋ ನೀರಿನ ಬಗ್ಗೆ ನಮ್ಮ ಕ್ಷೇತ್ರದ ಸಮಸ್ಯೆ ಇಲ್ಲ, ಆದಾಯ್ತು ಅದ್ರ ಬಗ್ಗೆ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಬೋರು ಮತ್ತು ನೀರನ್ನು ಮಾಡಿಕೊಟ್ಟಿದ್ದೀವಿ. ಜೆ ಬೋರ್ತಾರೆ ಎಲ್ಲ ಕಡೆ, ಹಾಗಾಗಿ ಅಷ್ಟೇನು ಸಮಸ್ಯೆ ಕಂಡಿಲ್ಲ. ಇವತ್ತು 28 ಬೋರ್ ಬೇಕಾಯ್ತು, ಬಂದು 28 ಬೋರ್ ಅಪ್ರೂವ್ ಮಾಡಿ ಕೊಟ್ಟಿದ್ವಿ. CS ಸೈಡ್ ಹಾಕಿ ಕಳಿಸ್ತಾರೆ, ಬೋರ್ ಜನತಾದಳದ MLA, ಕಾಂಗ್ರೆಸ್ MLA, ನನಗೇನು ಮುಸಾಫಿರಿಲ್ಲಿ, ನನಗೇನು ಕೆಲಸ ಅಲ್ಲಿ ಅಲ್ವಾ? ಚಿಲ್ಲರೆ ಮೀಟ್ರು ಎಲ್ಲೂರಿಗೂ ಹೋಗ್ತಾ ಅಲ್ಲಿಗಾಗಲಿ, ಮಿಕ್ಕಿದ ಆಮೇಲೆ ಮಾಡಿಸಲ್ಲ. ಅಷ್ಟು ಇವತ್ತಿಗೆ ಪೆದ್ದಳ್ಳಿಲಿ ಒಂದು ರಸ್ತೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅದು ಪೆದ್ದಳ್ಳಿಗೂ ನಮ್ಮ ಕುರುಬಳ್ಳಿ ರಸ್ತೆ ತುಂಬ ಹಾಳಾಗಿದೆ. ಅದಕ್ಕೂ 20 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದ್ದೀನಿ. ಅದು ನೀವು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಇವೆಲ್ಲ ಕೆಲಸ ಆಗಬೇಕು. ಈ ಸರ್ಕಾರದಲ್ಲಿ ಗ್ರಾಂಟ್ ಬರೋಲ್ಲ, ಅನಿವಾರ್ಯ. ಏನೋ ಕೂಗಾಡ್ ಕೆಲಸ ಮಾಡಿ ತಂದು ಹುಚ್ಚು ಮಾಡ್ತಾ ಇದ್ದೀವಿ. ಒಟ್ಟು ಎಷ್ಟು ಕೋಟಿ ಗ್ರಾಂಟ್ ಬಂದಿದೆ ಸರ್ ಈಗ? ಗ್ರಾಂಟ್ ಅವೆಲ್ಲ ಹೇಳಕ್ಕಾಗಲ್ಲ. ಈಗಿರೋದು ಇಷ್ಟು ಸರ್, 10 ಕೋಟಿ ಬಿಡುಗಡೆ ಕುಡಿಯೋ ನೀರಿಗೆ ಬಿಡುಗಡೆ ಮಾಡಬೇಕು, ಖಂಡಿತ ಮಾಡಬೇಕು. ಯಾಕೆಂದ್ರೆ ಇನ್ನೊಂದು ವಾರ ಮಳೆ ಹೋಗಿದ್ರೆ ಇವೆಲ್ಲ ಅಡಿಕೆ ಹೊಡೆಗ್ಬಿಡ್ತವೆ. ಬೋರೆಲ್ಲ ಅಲ್ಲಿ ಗ್ಯಾಪ್ ಹೊಡಿತವೆ. ಗ್ಯಾಪ್ ಹೊಡೆದ್ರೆ ಒಂದು ವಾರ ಅದು ಅಡಿಕೆ ತಡೆಯಲ್ಲ. ಈ ಬಿಸಿಲಿಗೆ 39 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಯಾವ ಅಡಿಕೆ ತಡಿತಾವ್ರಿ? ರೈತ ಹಾಳಾಗ್ಬಿಡ್ತಾರೆ. ಅದರಿಂದ 10 ಕೋಟಿ ಕೊಟ್ಟರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೋದು. ಅಲ್ಲ ಸರ್, ಈಗ ಕುಡಿಯೋ ನೀರು